ಮನೋಜ್, ನಿಮ್ ಡ್ರಿಂಕ್ಸ್ ಮಾಡಿದಿರಾ? ಏನಾ ನಿನಗೆ ಕುಡಿಯೋ ಅಭ್ಯಾಸ ಬೇರೆ ಇದೆಯಾ? ನನ್ನ ಮಗನಿಗೆ ಏನು ಅಂತ ಕೆಟ್ಟ ಅಭ್ಯಾಸ ಇಲ್ಲ. ಆತರ ಒಂದ್ಸ ಅಭ್ಯಾಸ ಎಲ್ಲ ಇರೋದು ನಿಮ್ಮ ಅಮ್ಮಗ ಇದ್ದಾನಲ್ಲ ಅವನ್ಗೆ. ಮನೆಗೆ ಬೀಗರು ಬಂದಿದ್ದಾರೆ, ಅವ್ರು ಇದನ್ನೆಲ್ಲ ನೋಡಿದ್ರೆ ನಮ್ಮ ಬಗ್ಗೆ ಏನ್ ತಿಳ್ಕೊತಾರೆ ಹೇಳು? ಓ, ಚೆನ್ನಾಗಿ ಕೇಳಿದ್ರು. ಕೇಳಿ ಕೇಳಿ ಇನ್ನೂ 2 ರೌಂಡ್ ಎಕ್ಸ್ಟ್ರಾ ಒಳಗೆ ಹಾಕೊಂಡ್ರು. ಮಾವ, ನೀವೇ ಕೊಡ್ತಿದ್ದೀರಾ? ಅದು ನಾನು ಯಾವಾಗಲೂ ಕುಡಿಯಲ್ಲಮ್ಮ. ನಾನು ಸೋಷಿಯಲ್ ಸೈನ್ಸ್ ಡ್ರಿಂಕರ್ ಅಮ್ಮ. ಸೋಷಿಯಲ್ ಸೈನ್ಸ್ ಡ್ರಿಂಕರ? ಅದೇಪ್ಪ, ಮೀಟಿಂಗು ಕ್ಲೈಂಟ್ಸು ಅಂತ ಸೇರಿದಾಗ ಲೈಟಾಗಿ. ಅಯ್ಯೋ ಅಂಕಲ್, ಅದು ಸೋಷಿಯಲ್ ಡ್ರಿಂಕರ್ ಅಷ್ಟೇ, ಸೈನ್ಸ್ ಅಂತ ಎಲ್ಲ ಇರಲ್ಲ. ಅದು ಇಂಡಿಯಾದಲ್ಲಿ ಇರಲ್ಲಮ್ಮ, ಮಲೇಷ್ಯಾನಲ್ಲಿ ಇರುತ್ತೆ. ನೀವು ಕುಡಿಬೇಕು ಅನ್ಸಿದ್ರೆ ನೀವು ಒಬ್ಬರೇ ಕುಡಿಬೇಕಾಗಿತ್ತು. ಇವ್ರಿಗೆ ಯಾಕೆ ಕೊಡ್ಸದ್ರಿ? ಕೇಳಬೇಕಾಗಲ್ಲ ದಿನಕ್ಕೆ ಸ್ವಾಮಿಗಳೇ, ಬಾಯ್ಬಿಟ್ಟು ಹೇಳಿ. ಅದು ಅಮ್ಮ, ಹೇಳ್ತೀರಾ ಇಲ್ವಾ? ಅದು ಅಳಿಯಂದ್ರು ಬೇಡ ಬೇಡ ಅಂತ ಎಷ್ಟೋ ಹೇಳಿದ್ರು, ನಾನು ಬೇಡ ಅಂದೆ. ಈ ಸೂರ್ಯ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಳಿಯಂದ್ರಿಗೆ ಬಲವಂತ ಕುಡಿಸ್ಬಿಟ್ರು. ಓ ಮಲೇಷ್ಯಾ ಅಂಕಲ್ಲು, ನೀವೇನೇನೇನು ಹೇಳ್ತಾ ಇದ್ದೀರಾ? ನೀ ಸುಮ್ಮನೆರಪ್ಪ, ಎಲ್ರಿಗೂ ಗೊತ್ತಾದ್ಮೇಲೆ ಯಾಕೆ ಮುಚ್ಚಾಡೋದು ಅದನ್ನ? ನಾನು ಆಗ್ಲೇ ಬೇಡ ಅಂದೆ. ನನ್ನ ಮಾತು ನೀವು ಕೇಳಿದ್ರ? ಮುದ್ಕ ಏನಯ್ಯ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಾ? ತಿರ್ಕೊಂಡೆ ಸುಮ್ಮನೆ ಸಾಕು, ನನಗೆ ಗೊತ್ತು ಇದನ್ನೆಲ್ಲ ನೀನೇ ಮಾಡಿರೋದು ಅಂತ. ಸೂರ್ಯ, ನೀವ್ ಕುಡಿಬೇಕು ಅಂತಿದ್ರೆ ನೀವು ಒಬ್ಬರೇ ಕುಡಿಬೇಕಾಗಿತ್ತು. ಯಾಕೆ ಇವ್ರಿಗೆಲ್ಲ ಕುಡ್ಸದ್ರಿ? ನಿಲ್ಸಮ್ಮ, ನಾನು ಇವ್ರಿಗೆಲ್ಲ ಕೊಡ್ತಿಲ್ಲ. ಲೋ, ಅವ್ನಿಗಿದೆಲ್ಲ ಸೆಟ್ ಆಗಲ್ಲ ಅಂತ ಗೊತ್ತು ತಾನೆ, ಯಾಕೋ ಕೊಡಿಸ್ದೆ? ನಾನು ಕುಡಿಸಿಲ್ವ ಇವ್ರಿಗೆಲ್ಲನು? ಏ ತಮ್ಮ, ಅದಕ್ಕೆ ನಾನು ಹೇಳಿದ್ದು ಬೇಡ ಬೇಡ ಅಂತ. ಅಲ್ಲಿ ನೋಡು, ನಮ್ಮ ಮಳೆ ಅಂದ್ರು ಫ್ರಿಡ್ಜಲ್ಲಿ ಇರೋ ಐಸ್ ಕ್ಯೂಬ್ ಥರ ಫ್ರೀಜ್ ಆಗ್ಬಿಟ್ಟು. ಯೋ ಮಲೇಷ್ಯಾ, ಏನಯ್ಯ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನನ್ನ ಮೇಲೆ ಚಾಡಿ ಹೇಳ್ತಾ ಇದೆಯಾ? ತೆಗೆದ ಹಂಗೆ ಬಿಟ್ಟ ಅಂದ್ರೆ ಸೂರ್ಯ, ಅಯ್ಯ ಲಕ್ಕಿ ನನಗೆ ಕುಡಿತಾ, ಲಕ್ಕಿ ನನಗೆ ಕುಡಿತಾ ಇದ್ದೆ ನೀನು. ಏನೋ ಹೀಗೆಲ್ಲ ಮಾಡ್ಬಿಟ್ಟೆ? ನೀನು ಕುಡಿಬಾರ್ದು ಅಂತ ಹೇಳಿದ್ದೆ, ಇವತ್ತು ಇವನ್ಗೋ ಕೂರ್ಸಿ ಮನೆ ಕರ್ಕೊಂಡು ಹೊರಟ್ಯಾ? ನಿಮ್ಮ ಅಪ್ಪ ಮನೇಲಿಲ್ಲ, ಅವನೇನಾರು ಇದ್ದು ಇದನ್ನೆಲ್ಲ ನೋಡಿದ್ರೆ. ಲಕ್ಕಿ, ನನ್ನ ನಂಬಲಕ್ಕೆ ನಾನೇನು ಮಾಡಿಲ್ಲ ಲಕ್ಕಿ. ಎಲ್ರೂ ಸಂತೋಷವಾಗಿದ್ದೀರಿ ಅಂತ ಖುಷಿ ಪಡ್ತಾ ಇದ್ದೆ, ಅಷ್ಟ್ರ ಹೀಗೆಲ್ಲ ಮಾಡ್ಬಿಟ್ಟಿರೋ ಪಾಪಿ. ನನ್ ಮಗ ಈಗ ತಾನೇ ಆಪರೇಷನ್ ಆಗಿ ಸುಧಾರಿಸ್ಕೊತಾ ಇದ್ದಾನೆ, ಯಾಕೋ ಅವನ್ ಮನಸ್ಸಿಗೆ ಕಷ್ಟ ಆಗುವಾಗ ನಡ್ಕೋತೀಯಾ? ಅಜ್ಜಿ, ಇದ್ರಲ್ಲಿ ಸೂರ್ಯಂದೇನು ತಪ್ಪಿಲ್ಲ. ಇದೆಲ್ಲ ಇವನಿಂದನೇ ಆಗಿತ್ತು. ನೋಡಿದ್ರಾತೆ, ನೀವು ಬೆಳೆಸಿರೋ ಕತ್ತೆ ಅದ್ರ ಬುದ್ಧಿನ ಹೇಗ್ ತೋರಿಸ್ತಾ ಇದೆ ಅಂತ. ನೀ ಬಾಯ್ ಮುಚ್ಚೆ. ನೀನು 3 ಜನ ಮಕ್ಕಳನ್ನ ಒಂದೇ ತರ ನೋಡಿದ್ರೆ ಯಾಕೆ ಹೀಗಾಗ್ತಿತ್ತು? ಅಜ್ಜಿ, ನಂಗೆ ಮನೋಜ್ ಅವ್ರನ್ನ ನೋಡಿದ್ರೆ ಹೆದರಿಕೆ ಆಗ್ತಿದೆ. ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಬನ್ನಿ ಬನ್ನಿ. ಮನೋಜ್ 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 ಹೇಳಿ, ಎದ್ದೇಳಿ. ಮನೋಜ್ ಪ್ಲೀಸ್ ಏನಾದ್ರೂ ಮಾತಾಡಿ, ನನಗೆ ಭಯ ಆಗ್ತಿದೆ. ಮನೋಜ್, ನೀವು ಮೊದಲು ನಡೀರಿ, ಹಾಸ್ಪಿಟ್ಲ್ಗೆ ಹೋಗೋಣ. ಬನ್ನಿ. ಒಂದ್ ನಿಮಿಷ ರೀ, ಇವಾಗೇನು ಅವ್ನು ಮಾತಾಡ್ಬೇಕು ತಾನೆ. ಲೇ ಮೀನಾ, ಬರ ಇಲ್ಲಿ. ಮನೇಲಿ ಮೊಸರು ಇದ್ದೀನಿ, ಬಾ ಇಲ್ಲಿ. ರೀ, ಏನಾಯ್ತು? ನಿಮ್ಮ ಅಣ್ಣಂಗೆ ಯಾರು ಕುಡ್ಸಿದ್ದು? ಹೊರಗಡೆ ಎಲ್ಲ ಹೇಳಿದ್ರಲ್ಲಮ್ಮ. ನೋಡಿ, ನೀವು ಬೇಕಾದ್ರೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋತೀರಾ, ಆದ್ರೆ ಬೇರೆಯವ್ರಿಗೆ ತೊಂದರೆ ಕೊಡಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನಾಯ್ತು ಹೇಳಿ? ನೋಡು ಮೀನಾ, ಬಿಟ್ಟಾಕದಲ್ಲ, ಈಗ ಬೇಕಾಗಿಲ್ಲ. ಮನೇಲಿ ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದಾರೆ. ಈ ಟೈಮಲ್ಲಿ ನಾನು ಸುಮ್ಮನೆ ಅಂದರೆ 3 ಹಾಳು ಮಾಡಿದ್ರೆ ಅಪ್ಪನಿಗೂ ತೊಂದರೆ. ನನಗದು ಇಷ್ಟ ಇಲ್ಲ.
ಚೇತನ ಬಂದು ಹಿಡ್ಕೊ ಬರೋಣ ಕೊಡ್ರಮ್ಮ ಎದೋಮ್ಮ ಎದೋಂಗ ಏನ್ರು ಏನ್ ಮಾಡ್ತಿದ್ರ ಅವ್ನಿಗೆ? ಸೈಲೆಂಟಾಗಿ ನಿಂತ್ಕೋಬೇಕಷ್ಟೇ. ಅಲ್ಲ ಹಿಡ್ಕೋ ಗಟ್ಟಿ ಆಮಾಡ ಆಮಾಡದೆ ಆಮಾಡಿ ಮಜ್ಜಿಗೆನೆ ಉಪ್ಪು ಕಡಿಮೆ ಆಯ್ತು. ಮಾತಾಡ್ದೆ ಸಾಕ ಬರ. ಅಮ್ಮ ಅಮ್ಮ ನೀವು ಹೇಗಿದ್ದೀರಾ? ಅಯ್ಯೋ ಏನು ತುಂಬಾ ದಿನ ಆದ್ಮೇಲೆ ನೋಡೋದರ ಕೇಳ್ತಿದ್ಯಲ್ಲ ಹೇಗಿದ್ಯಾ ಅಂತ. ಏನು ಆಗಿದೆ ನಿನ್ಗೆ? ಯಾಕೆ ಹಿಂಗ್ ಕುಡ್ಕೊಂಡ್ ಬಂದಿದ್ಯಾ? ಅಮ್ಮ ನಿನಗೆ ಮಾತ್ರ ಮನೇಲಿ ಬೇರೆ ಪ್ರೀತಿ ಜಾಸ್ತಿ. ಅಮ್ಮ ಏನು ಆಗಿರೋದು ನಿನಗೆ? ವಾಸನೆ ಹೊಡಿತಿದೆ. ಮನೋಜ ತಮ್ಮ ತಮ್ಮ ಬರ್ತಾ ಬಕ್ಕರ ನಿಲ್ಲೇ ನಿನ್ ಮದ್ವೆಗೆ ಗಂಡನ ಕರಲೇ ಇರುವನೋ. ಏ ಮನೋಜ, ಏನೋ ಮಾತಾಡ್ತಾ ಇದೀಯಾ? ಅಜ್ಜಿ ಅಜ್ಜಿ ನೀವು ಏನ ಮಾಡ್ತಿದ್ದಿ? ಬೇಡ ಬಂದಿನಿ ಇಲ್ಲಿ. ಮನೋಜ್, ಏನ್ ಮಾಡ್ತಿದ್ದೀರಾ ನೀವು? ರೋಯನೇ ಬಂದು ಗೊತ್ತೋಳಿ ನೀವು. ಏನಾಗಿದೆ ನಿಮ್ಗೆ? ರೋಹಿಣಿ ಮೈಂಡ್ ನಾನು ಬಿಟ್ಟು ಎಲ್ಲೂ ಹೋಗ್ಬೇಡ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಆದ್ರೆ ಹೊಟ್ಟೆ ಮಗಳು ಯಾರು ಕೆಲಸನೇ ಕೊಡ್ತಾ ಇಲ್ಲ. ಏನ್ ಮನೋಜ್ ಈ ತರ ಕುಡ್ಕೊಂಡ್ ಬಂದಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ನೋಡಿ ಕುಡ್ಕೊಂಡ್ ಮತ್ತೆ ಹೆಂಗ್ ಆಡ್ತಿದೆ. ರವಿ, ನೀನೇನಾದ್ರೂ ಕುಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ಹೇಳಿ ಮನೋಜ್, ಎದ್ದೇಳಿ ನೀವು. ಎದ್ದೇಳು. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನನಗೆ ಕೆಲಸ ಇಲ್ಲ ಅಂತ ಇವರೆಲ್ಲ ಆಡ್ಕೋತಿದ್ದಾರೆ. ಮನೋಜ್, ನೀವ್ ಯಾಕೆ ಇಷ್ಟೊಂದು ಕುಡ್ಕೊಂಡ್ ಬಂದಿದ್ದೀರಾ? ನಾಟ ಅಯ್ಯೋ ನಾನು ಕುಡ್ದಿರ ರೋಹಿಣಿ. ಅಮ್ಮ ಎದಳಮ್ಮ ನೋಡಣೆ ನಾನು ಡಾರ್ಲಿಂಗ್, ನಾನು ನಿಜವಾಗ ಕುಡ್ದಿಲ್ಲ ರೋಹಿಣಿ. ಮಾಡಬೇಕಂದ್ರೆ ಆದ್ರೆ ಈ ಬಾಯಿನ ಹಿಡ್ಕೊಂಡು ಕಟ ಕಟ ಅಂತ ಹಾಕ್ಬಿಟ್ರು. ಬಲವಂತವಾಗಿ ಕುಡ್ಸದ್ರ? ಯಾರು ಮನೋಜ್? ಅದು ಅಂಕ ಬಿಟ್ಟು ನನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾರಲ್ಲ ಅಪ್ಪುವ. ಅಳಿ ಹತ್ರ ನೀವು ಹೋಗಿ ರೆಸ್ಟ್ ಮಾಡಿ ಹೋಗಿ ರೋಹಿಣಿ ಕರ್ಕೊಂಡು ಹೋಗಮ್ಮ. ಹೇಳಿದ್ರೆ ಸೂರ್ಯ ಮಾಡ್ರೆ ತಪ್ಪನೆಲ್ಲ ಮನೋರಿಗೆಲ್ಲ ಹೇಳಿದ್ದೀನಿ. ನೀವು ಹೋಗಿ ರೆಸ್ಟ್ ಮಾಡಿ ಅಂತೆ ಹೋಗಿನೇ ಇರ್ಕೋಬ. ಈ ಕೈ ಬಿಡಕ್ಕೆ ಹೋಗ್ಬೇಡಮ್ಮ, ಕರ್ಕೊಂಡು ಹೋಗಮ್ಮ. ರೋಹಿಣಿ, ಇವನಿಗೆ ಪ್ರಜ್ಞೆ ಬಂದ್ಮೇಲೆ ಮಾತಾಡೋಣ. ಇವನು ಒಳಗೆ ಕರ್ಕೊಂಡು ಹೋಗಮ್ಮ. ಬೀಗ್ರೆ, ನೀವು ಇದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಇದೆಲ್ಲ ಕಾಮನು, ಪರವಾಗಿಲ್ಲ ಅಮ್ಮ. ಈಗ ಮೇಕೆ ಜೀವಂತವಾಗಿರುವಾಗಲೇ ಅದ್ರ ತಲೆ ಕಡಿತೀವಿ, ಅದು ಪಾಪನೇ. ಅಯ್ಯೋ ನಿಮ್ಗೆ ಸುಸ್ತಾಗಿದೆ ಅಲ್ವಾ? ಮೊದ್ಲು ಹೋಗಿ ರೆಸ್ಟ್ ತಗೊಳ್ಳಿ. ಹೋಗಿ ಹೋಗಿ ನೀವು ಮೊದ್ಲು ಹೋಗಿ ಹೋಗಿ. ಏ ಸೂರ್ಯ, ನೀ ಬದ್ಲಾಗದೆ ಇಲ್ವೇನೋ? ಇನ್ನು ಎಷ್ಟು ದಿನ ಹೀಗೆ ಇರ್ತೀಯೋ? ಯಾವುದೋ ಜನ್ಮದ ಪಾಪವೋ, ಯಾರೋ ಹಾಕಿದ ಶಾಪವೋ, ದೈವ
ಪಾಪಕ್ಕೂ ನನ್ನ ಮೇಲೆ ಕೋಪವೋ